ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು MPFL ರಿಕನ್ಸ್ಟ್ರಕ್ಷನ್ ಅನ್ನೋ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು 20 ವರ್ಷದ ಯುವಕ ಕಬಡ್ಡಿ ಪ್ಲೇಯರ್, ಇವ್ರಿಗೆ ಈ ಒಂದು ಮೊಣಕಾಲಿನ ಚಿಪ್ಪು ಹಲವು ಬಾರಿ ಜಾರಿದೆ. ಇದಕ್ಕೆ ನಾವು ರಿಕರೆಂಟ್ ಡಿಸ್ಲೊಕೇಶನ್ ಆಫ್ ಪಟೆಲಾ ಅಂತ ಹೇಳ್ತೀವಿ. ಇಲ್ಲಿ ನಾವು ಪಟೆಲಾ ಮುಂದ್ಗಡೆ ನಾನು 3 ಲೈನ್ ಹಾಕಿದೀವಿ, ನೀವು ನೋಡ್ಬೋದು. ಅಲ್ಲಿ 4 ಕ್ವಾಡ್ರೆಂಟ್ ಅಂತ ಮಾಡಿದ್ರೆ 2 ಲೈನ್ ಇಂದ ಆಚೆ ಅದನ್ನ ನಾವು ಈಸಿಯಾಗಿ ತಳ್ಬೋದು. ಅದಕ್ಕೆ ನಾವು ಇನ್ನರ್ ಪಾರ್ಟ್ ಆಫ್ ಲಿಗಮೆಂಟ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅದು ನಾವು ಸ್ಟ್ರೈಟ್ ಇಟ್ಟಾಗ, ಈ ಮೊಣಕಾಲು ಮಡಿಸಿದಾಗ ನೋಡಿ, ಈಗ ಮಡಿಸಿದೀನಿ, ಈಗ ಆಚೆ ಹೋಗ್ತಾ ಇಲ್ಲ. ಅಂದ್ರೆ ಅರ್ಥ, ಸ್ಟ್ರೈಟ್ ಇದ್ದಾಗ ಮತ್ತು 30 ಡಿಗ್ರಿ ಇರುವಾಗ ಈ ಒಂದು ಪಟೇಲ ಆಚೆ ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ 60 ಡಿಗ್ರಿ 90 ಡಿಗ್ರಿ ಮಡಿಸಿದಾಗ ಅದು ಕುತ್ಕೋತಾ ಇದೆ. ಅಂದ್ರೆ ಅರ್ಥ, ಮುಂದಿರೋ ಲಿಗಮೆಂಟ್ ಡ್ಯಾಮೇಜ್ ಆಗಿದೆ. ಅರೆ ಕೆಳಗಿರುವಂತ ಮೂಳೆ, ಆ ಟ್ರಾಕ್ಲಿ ಅನ್ನೋದು ಏನ್ ಡ್ಯಾಮೇಜ್ ಆಗಿಲ್ಲ ಅಂತ ನಮಗೆ ಕ್ಲಿನಿಕಲಿ ಗೊತ್ತಾಗ್ತಾ ಇದೆ. ಹಾಗೆ ನಾವು MRI ಸ್ಕ್ಯಾನ್, CT ಸ್ಕ್ಯಾನ್ ಇಂದನೂ ಸಹ ನಾವು ತಿಳ್ಕೊಂಡಿದೀವಿ. ಇಲ್ಲಿ ನಾವು ಆ ಒಂದು ಬೆರಳಲ್ಲಿ ಸಹ ಇದನ್ನ ತಳ್ಬೋದು. ಅಷ್ಟು ಈಸಿಯಾಗಿ ಹೋಗ್ತಾ ಇದೆ. ಅಂದ್ರೆ ಅರ್ಥ, ಓಡ್ಬೇಕಾದ್ರೆ, ನಡಿಬೇಕಾದ್ರೆ, ಆಟ ಆಡುವಾಗ ಎಷ್ಟೊಂದು ಬಾರಿ ಅದು ಆಚೆ ಹೋಗಿರ್ಬೋದು ಅಂತ ನೀವು ತಿಳ್ಕೊಳ್ಳಿ. ಸೊ ಇದಕ್ಕೆ ನಾವು MPFL ರಿಕನ್ಸ್ಟ್ರಕ್ಷನ್ ಅಂದ್ರೆ ಅದು ಆಚೆ ಹೋಗ್ದಿರೋ ತರ ಒಳಗಿನ ಭಾಗದಲ್ಲಿ ನಾವು ಒಂದು ಲಿಗಮೆಂಟ್ ನಾವು ಫಿಕ್ಸ್ ಮಾಡಿ ಅದನ್ನ ಕೆಳಗಡೆ ಫೀಮರ್ ಅನ್ನೋ ಮೂಳೆಗೆ ನಾವು ಫಿಕ್ಸ್ ಮಾಡ್ತೀವಿ. ಇದಕ್ಕೆ MPFL ರಿಕನ್ಸ್ಟ್ರಕ್ಷನ್ ಶಸ್ತ್ರಚಿಕಿತ್ಸೆ ಅಂತ ನಾವು ಹೇಳಲಾಗುತ್ತದೆ. ಈ ಸ್ಪೋರ್ಟ್ಸ್ ಪೀಪಲ್ ಅಲ್ಲಿ ಮತ್ತು ರಿಕರೆಂಟ್ ಡಿಸ್ಲೊಕೇಶನ್ ಅಲ್ಲಿ ಒಂದು ಸಾಮಾನ್ಯವಾಗಿ ಮಾಡುವಂತಹ ಒಂದು ಶಸ್ತ್ರಚಿಕಿತ್ಸೆ ಇದು. ಸೊ ನೀವು ನೋಡ್ಬೋದು, ನಾವು ಹಾರ್ವೆಸ್ಟ್ ಮಾಡಿದೀವಿ ಒಂದು ಸೆಮಿ ಟೆಂಡಿನೋಸಿಸ್ ಅಂತ ಒಂದು ಹ್ಯಾಮ್ಸ್ಟ್ರಿಂಗ್ ಒಂದು ಲಿಗಮೆಂಟ್ ಹಾರ್ವೆಸ್ಟ್ ಮಾಡಿದೀವಿ. ಮತ್ತು ಇಲ್ಲಿ ನಾವು ಇನ್ನರ್ ಪಾರ್ಟ್ ಆಫ್ ಆ ಒಂದು ಚಿಪ್ಪಿನ ಮುಂದಿನ ಭಾಗದಲ್ಲಿ ನಾವು ಒಂದು ಇನ್ಸಿಷನ್ ಮಾಡ್ತಾ ಇದೀವಿ. ಅಲ್ಲಿ ನಾವು ಯಾವ ಲೇಯರ್ ಅಲ್ಲಿ ನಾವು ಹಾಕ್ಬೇಕು ಅನ್ನೋದನ್ನ ನಾವು ನೋಡ್ಕೋತೀವಿ. 2 ಮತ್ತು 3ನೇ ಲೇಯರ್, ಮೊದಲನೇದು ಮತ್ತು 2ನೇದು, 3ನೇ ಲೇಯರ್ ಅಂದ್ರೆ ಮೊಣಕಾಲು ಜಾಯಿಂಟ್ ನ ಜಸ್ಟ್ ಹೊರಗಡೆ, ಸೈನೋವಿಯಲ್ ಜಾಯಿಂಟ್ ನ ಜಸ್ಟ್ ಆಚೆ ಆ ಒಂದು ಲಿಗಮೆಂಟ್ ನ ನಾವು ಹಾಕ್ಬೇಕು. ಅದಲ್ಲಿ ಫಿಕ್ಸ್ ಆಗುತ್ತೆ. ಸೊ ಅವಾಗ ನಾವು ಆ ಒಂದು ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹಾಕಿ ಕ್ಲೀನ್ ಆಗಿ ಫಿಕ್ಸ್ ಮಾಡೋದ್ರಿಂದ ಅದು ಅದ್ರದ್ದು ರಿಸಲ್ಟ್ಸ್ ಸಹ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ, ಇದನ್ನ ನಾವು ನೋಡ್ತಾ ಇದೀವಿ. ಯಾವ ಲೇಯರ್ ಅಲ್ಲಿ ಜಸ್ಟ್ ಮೊಣಕಾಲಿನ ಆಚೆ ಇರ್ಬೇಕದು, ಆ ಲೇಯರ್ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಅಲ್ಲಿ ನಾವು ಈ ಲಿಗಮೆಂಟ್ ನಾವು ಹಾಕ್ಬೇಕು. ಸೊ ಈಗ ನಾವು ಪ್ರಿಪೇರ್ ಆಗಿರೋ ಲಿಗಮೆಂಟ್ ಆ ಒಂದು ಮೊಣಕಾಲಿಗೆ ಚಿಪ್ಪಿಗೆ ಹೇಗೆ ಫಿಕ್ಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈಗ ನೋಡಿ, 2 ವೈರ್ ಹಾಕಿದೀನಿ, 2 ಪ್ಯಾರಲಲ್ ವೈರ್ ಇರಬೇಕು. ಒಂದು ಚಿಪ್ಪಿನ ಮಧ್ಯಭಾಗದಲ್ಲಿ ಇರಬೇಕು. ತುಂಬಾ ಮೇಲೂ ಇರಬಾರ್ದು, ತುಂಬಾ ಕೆಳಗೂ ಇರಬಾರ್ದು. ಯಾಕಂದ್ರೆ ಲಿಗಮೆಂಟ್ ಅಲ್ಲಿ ಹೋಗಿ ಕೂತ್ಕೋಬೇಕು. ಈ ಒಂದು ಲಿಗಮೆಂಟ್ ಮೊಣಕಾಲಿನ ಚಿಪ್ ಸ್ಟೆಬಿಲೈಸ್ ಮಾಡಿದೀವಿ ಮತ್ತು ಹಿಂಗೆ ಡ್ರಿಲ್ ಮಾಡಿ ಸ್ವಿವೆಲ್ ಲಾಕ್ ಆಂಕರ್ ಅಂತ ಹೇಳ್ತೀವಿ. ಆ ಸ್ವಿವೆಲ್ ಲಾಕ್ ಆಂಕರ್ ಅಂದ್ರೆ ಆ ಒಂದು ಲಿಗಮೆಂಟ್ ಆಂಕರ್ ಮಾಡುತ್ತೆ ಅದು. ಸ್ವಿವೆಲ್ ಲಾಕ್ ಅಂತ ಹೇಳ್ತೀವಿ. ಅಲ್ಲಿ ಅಲ್ಲೇ ಕರಗುವಂತ ಒಂದು ಸ್ಕ್ರೂ ಇರುತ್ತದೆ. ಸೊ ಇದನ್ನ ನಾವು ಫಿಕ್ಸ್ ಮಾಡಿದಾಗ ನೋಡಿ, ಇದೇ ಆಂಕರ್ ಅಂತ ಇರುತ್ತೆ. ನಾವು ಪ್ರಿಪೇರ್ ಮಾಡಿರೋ ಲಿಗಮೆಂಟ್ ಈ ರೀತಿ ನಾವು ಅದನ್ನ ಅಳವಡಿಸಿ ಇದನ್ನ ತಂದು ಅಲ್ಲಿ ಆ ಒಂದು ಹೋಲ್ ಮಾಡಿರೋಂತ, ನಾವು ಏನು ಹೋಲ್ ಮಾಡಿದೀವಿ. ಸೊ ಇದಕ್ಕೆ ಸ್ಪೆಸಿಫಿಕ್ ಬೇರೆ ಬೇರೆ ಸೈಜ್ದು ಆಂಕರ್ಸ್ ಅಂತ ಬರುತ್ತೆ. ನಾವು ಇದಕ್ಕೆ ಯಾವ್ದು ಬೇಕೋ ಆ ಒಂದು ಡಯಾಮೀಟರ್ ಹೋಲ್ ನಾವು ಮಾಡಿರ್ತೀವಿ. ಹೀಗೆ ಇದನ್ನ ನಾವು ಫಿಕ್ಸ್ ಮಾಡ್ತಾ ಇದೀವಿ. ಇದನ್ನ ಯು ಶೇಪ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಅಂದ್ರೆ ಒಂದು ಎಂಡ್ ಈ ಕಡೆಗೆ ಒಂದು ಹೋಲ್ಗೆ, ಕೆಳಗಡೆ ಹೋಲ್ಗೆ ಇನ್ನೊಂದು ಎಂಡ್. ಅಂದ್ರೆ ಆ ಒಂದು ಲಿಗಮೆಂಟ್ ಹಿಂಗೆ ಯು ಶೇಪ್ ಆಗಿ ನೀವು ಇಮ್ಯಾಜಿನ್ ಮಾಡ್ಬೋದು. ಇವಾಗ ಕಾಣಿಸುತ್ತೆ ಅದು. ಸೊ ಇದನ್ನ ನಾವು ಹೀಗೆ ಫಿಕ್ಸ್ ಮಾಡಿದಾಗ ಆ ಇನ್ನರ್ ಪಾರ್ಟ್ ಆಫ್ ದ ಏನು ನೀ ಇದೆ, ಅಂದ್ರೆ ಒಳಭಾಗದ ಚಿಪ್ಪಿನ ಒಳಭಾಗದಲ್ಲಿ ಆ ಒಂದು ಲಿಗಮೆಂಟ್, ಆ ಒಂದು ಪಟಲ ಆಚೆ ಹೋಗ್ದಿರೋ ತರ ಅದು ಸ್ಟೆಬಿಲಿಟಿ ಕೊಡ್ತಾ ಇರುತ್ತೆ. ಸೊ ನೀವು ನೋಡಿದ್ರಿ ಆಚೆ ಎಷ್ಟು ಈಸಿಯಾಗಿ ನಾವು ಅದನ್ನ ತಳ್ಬೋದಾಗಿತ್ತು. ಅದಕ್ಕೋಸ್ಕರ ಅವ್ರಿಗೆ ನಡೆಯುವಾಗ, ಬೆಂಡ್ ಮಾಡುವಾಗ ಪ್ರತಿಯೊಮ್ಮೆ ಅದು ಆಚೆ ಹೋಗ್ತಾ ಇರುತ್ತೆ. ಅದಕ್ಕೆ ರಿಕರೆಂಟ್ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ಯಾಕಂದ್ರೆ ಮೊದಲನೇ ಬಾರಿ ಅಥವಾ 2ನೇ ಬಾರಿ ತುಂಬಾ ಜಾಸ್ತಿ ಲಿಗಮೆಂಟ್ ಹರಿದಿರ್ಬೋದು, ಅದು ಒಳಗಿನ ಭಾಗದ್ದು. ಈ ಲಿಗಮೆಂಟ್ ಹರಿದಿರೋ ಜಾಗದಲ್ಲಿ ಈ ರೀತಿ ಲಿಗಮೆಂಟ್ ಯು ಶೇಪ್ ಇದೆಯಲ್ಲ, ಇದನ್ನ ನಾವು ಅಳವಡಿಸ್ತೀವಿ. ಇದೇ MPFL ಆಗಿ ಪರಿವರ್ತನೆ ಆಗುತ್ತದೆ. ಆ ಒಂದು ಒಳಗಿನ ಲೇಯರ್ ಅಲ್ಲಿ ನಾ ಏನ್ ತೋರಿಸ್ದೆ, ಅದ್ರ ಒಳಗಿಂದ ಇದನ್ನ ನಾವು ಈಗ ಪಾಸ್ ಮಾಡಿ ಈ ಫೀಮರ್ ಅನ್ನೋ ಒಂದು ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಂಗಲ್ ಇರುತ್ತೆ, ಶಾರ್ಟಲ್ಸ್ ಪಾಯಿಂಟ್ ಅಂತ. ಆ ಒಂದು ಪಾಯಿಂಟ್ ಎಕ್ಸ್ರೇ ಅಲ್ಲಿ ನಾವು ನೋಡ್ಕೊಂಡಿದೀವಿ. ಎಕ್ಸ್ರೇ ನೋಡ್ಕೊಂಡು ಒಂದು ವೈರ್ ಹಾಕಿದೀವಿ, ಗೈಡ್ ವೈರ್ ನೀವು ನೋಡಿರ್ಬೋದು. ಆ ಗೈಡ್ ವೈರ್ ಒಳಗಡೆ ಈಗ ಈ ಒಂದು ದಾರನ್ನ ಕಳಿಸ್ತೀವಿ. ಆ ಒಂದು ಹೋಲ್ ಮಾಡಿರ್ತೀವಿ. ಆ ಹೋಲ್ ಒಳಗಡೆ ಈ ಲಿಗಮೆಂಟ್ ಈಗ ಹೋಗುತ್ತೆ ಈಗ. ಸೊ ಈ ಲಿಗಮೆಂಟ್ ಮೊಣಕಾಲಿನ ಜಸ್ಟ್ ಆಚೆ ಇರೋ ಲೇಯರ್ ಅಲ್ಲಿ ಬಂದಿದೆ ಮತ್ತು ಈ ಒಂದು ಹೋಲ್ ಒಳಗಡೆ ಈಗ ಹೋಗ್ತಾ ಇದೆ. ಅಂದ್ರೆ ಅದು ಫಿಕ್ಸ್ ಆಗ್ತಾ ಇದೆ. ಸೊ ಫಿಕ್ಸ್ ಆದಾಗ ಒಂದು ಸ್ಪೆಸಿಫಿಕ್ ಆಂಗಲ್ ಅಲ್ಲಿ ಈ ತರ ಒಂದು 60 ಡಿಗ್ರಿ 70 ಡಿಗ್ರಿನಲ್ಲಿ ಒಂದು ಸ್ಕ್ರೂ ಹಾಕಿ ನಾವು ಫಿಕ್ಸ್ ಮಾಡ್ತೀವಿ ಅದನ್ನ. ಅಲ್ಲೇ ಕರಗುವಂತ ಸ್ಕ್ರೂ ಇರ್ತದೆ. ಅಲ್ಲಿ ಫಿಕ್ಸ್ ಮಾಡಿದಾಗ ನೀವು ನೋಡಿ ಎಷ್ಟು ಚೆನ್ನಾಗಿ ಅದು 2 ಲಿಗಮೆಂಟ್ ಕಾಣ್ತಾ ಇದೆ. ತುಂಬಾ ಸ್ಟ್ರೆಂತ್ ಬಂದಿದೆ ಅದಕ್ಕೆ. ಮತ್ತು ಅದು ಫಿಕ್ಸ್ ಆಗ್ಬಿಟ್ಟಿದೆ.
ಇನ್ನು ಆ ಪಟೇಲ ಆಚೆ ಹೋಗೋದಕ್ಕೆ ಈ ಲಿಗಮೆಂಟ್ ಬಿಡೋದಿಲ್ಲ. ಒಂದು 3-4 ವಾರ ಅವರಿಗೆ ರೆಸ್ಟ್ ಮತ್ತು ಸ್ಟೆಬಿಲಿಟಿ ಬೆಲ್ಟ್ ಹಾಕಿರ್ತೀವಿ. ನೋಡಿ, ಈ ತರ ನಾನು ಪುಷ್ ಮಾಡ್ತಾ ಇದ್ದೀನಿ, ಹೋಗಕ್ ಬಿಡ್ತಾ ಇಲ್ಲ. ಧನ್ಯವಾದ.